ಎಲ್ರಿಗೂ ನಮಸ್ಕಾರ. ಎಸ್ಪಿ ಕನ್ನಡ ಯೂಟ್ಯೂಬ್ ಚಾನೆಲ್ಗೆ ನಿಮಗೆ ಸ್ವಾಗತ. 9/2/2024ರ ಪ್ರಚಲಿತ ವಿದ್ಯಮಾನಗಳನ್ನ ನೋಡ್ತಾ ಹೋಗೋಣ. ಕಳೆದ ಒಂದು ವರ್ಷದ ಪ್ರಚಲಿತ ವಿದ್ಯಮಾನಗಳನ್ನ ಪರ್ಚೇಸ್ ಮಾಡಬಹುದು. ಆಸಕ್ತರು ಡಿಸ್ಕ್ರಿಪ್ಷನ್ ಚೆಕ್ ಮಾಡಿ ಹೆಚ್ಚಿನ ಮಾಹಿತಿನ ಪಡ್ಕೊಂಡು ಪೇಮೆಂಟ್ ಅನ್ನ ಮಾಡಿ ಸಾಫ್ಟ್ ಕಾಪಿಯನ್ನ ಪಡ್ಕೋಬಹುದು. 2024ರ ಪ್ಯಾರಿಸ್ ಒಲಿಂಪಿಕ್ಸ್ಗೆ ಟಾರ್ಚ್ ಬೇರರ್ ಆಗಿ ಯಾವ ಆಟಗಾರರನ್ನ ಆಯ್ಕೆ ಮಾಡಲಾಗಿದೆ? ಇಂಪಾರ್ಟೆಂಟ್ ಕ್ವಶನ್. ಮುಂಬರುವ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಕೇಳೋ ಸಾಧ್ಯತೆಗಳು ಹೆಚ್ಚಿದೆ. ಅಭಿನವ್ ಬಿಂದ್ರಾ ಒಲಿಂಪಿಕ್ ಚಾಂಪಿಯನ್ ಶೂಟರ್ ಆದಂತ ಅಭಿನವ್ ಬಿಂದ್ರಾ ಅವರಿಗೆ ಪ್ಯಾರಿಸ್ ಒಲಿಂಪಿಕ್ಸ್ 2024ರ ಟಾರ್ಚ್ ಬ್ಯಾರಿಯರ್ ಗಳಲ್ಲಿ ಒಬ್ಬರಾಗಿ ಆಯ್ಕೆ ಮಾಡಿಕೊಳ್ಳಲಾಗಿದೆ. ಈ ಒಂದು ಟೂರ್ನಮೆಂಟ್ ಜುಲೈ 26ರಿಂದ ಆಗಸ್ಟ್ 11ರವರೆಗೆ ಪ್ಯಾರಿಸ್ ಅಲ್ಲಿ ನಡೆಯುತ್ತೆ. ಬಿಂದ್ರಾ ಅವರು ಒಲಿಂಪಿಕ್ಸ್ ನಲ್ಲಿ ಭಾರತದ ಮೊದಲ ವೈಯಕ್ತಿಕ ಚಿನ್ನದ ಪದಕವನ್ನ ಗೆದ್ದಂತ ವಿಜೇತರಾಗಿದ್ದಾರೆ. 2008ರಲ್ಲಿ ಬೀಜಿಂಗ್ ಒಲಿಂಪಿಕ್ಸ್ ನಲ್ಲಿ ವೇದಿಕೆಯ ಮೇಲೆ ಅವರು ಈ ಸ್ಥಾನವನ್ನ ಪಡೆದಿದ್ರು. 2008, 2006 ಏಕಕಾಲದಲ್ಲಿ ಪುರುಷರ 10 ಮೀಟರ್ ಏರ್ ರೈಫಲ್ ಸ್ಪರ್ಧೆಯಲ್ಲಿ ಒಲಿಂಪಿಕ್ ಮತ್ತು ವಿಶ್ವ ಪ್ರಶಸ್ತಿಗಳನ್ನ ಪಡೆದ ಮೊದಲ ಭಾರತೀಯರಾಗಿದ್ದಾರೆ. ಇವರು ಒನ್ ಆಫ್ ದಿ ಟಾರ್ಚ್ ಬ್ಯಾರಿಯರ್ 2024ರ ಪ್ಯಾರಿಸ್ ಒಲಿಂಪಿಕ್ಸ್. ಅದು ಜುಲೈ 26ರಿಂದ ಆಗಸ್ಟ್ 11ರವರೆಗೆ ಪ್ಯಾರಿಸ್ ಅಲ್ಲಿ ನಡೆಯುತ್ತೆ. ನೆಕ್ಸ್ಟ್, ಬ್ರ್ಯಾಂಡ್ ಗಾರ್ಡಿಯನ್ಶಿಪ್ ಇಂಡೆಕ್ಸ್ 2024ರಲ್ಲಿ ವಿಶ್ವದ 2ನೇ ಅತ್ಯಂತ ಶಕ್ತಿಶಾಲಿ ಸಿಇಒ ಯಾರು? ಸರಿಯಾದ ಉತ್ತರ ಮುಖೇಶ್ ಅಂಬಾನಿ ಅವರು. ಬ್ರಾಡ್ ಗಾರ್ಡಿಯನ್ಶಿಪ್ ಇಂಡೆಕ್ಸ್ ಬಿಡುಗಡೆಯಾಗಿದ್ದು ಭಾರತದ ಅತ್ಯಂತ ಶ್ರೀಮಂತ ವ್ಯಕ್ತಿ ಮುಖೇಶ್ ಅಂಬಾನಿ ಅವರು ದೇಶದಲ್ಲಿ ಮೊದಲ ಸ್ಥಾನವನ್ನು ಪಡ್ಕೊಂಡಿದ್ದಾರೆ. ವಿಶ್ವದಲ್ಲಿ 2ನೇ ಸ್ಥಾನವನ್ನು ಪಡ್ಕೊಂಡಿದ್ದಾರೆ. ಈ ಒಂದು ಪ್ರಕರಣದಲ್ಲಿ ಚೀನಾ ಮೂಲದ ಟೆನ್ಸೆಂಟ್ ಹುವಾಂಟೆಂಗ್ ಮಾ ಇವರು ಮೊದಲನೇ ಸ್ಥಾನದಲ್ಲಿ ಪಡ್ಕೊಂಡಿದ್ದಾರೆ. ಅಂದ್ರೆ ವಿಶ್ವದ ಮಟ್ಟಕ್ಕೆ ಹೋದ್ರೆ ನಾವು ಚೀನಾ ಮೂಲದ ಟೆನ್ಸೆಂಟ್ ಹುವಾಂಟೆಂಗ್ ಮಾ ಅನ್ನೋರು ಮೊದಲನೇ ಸ್ಥಾನದಲ್ಲಿದ್ರೆ, ನಮ್ಮ ಮುಖೇಶ್ ಅಂಬಾನಿ 2ನೇ ಸ್ಥಾನದಲ್ಲಿದ್ದಾರೆ. ಭಾರತ ಅಂತ ಬಂದಾಗ ಅವರು ಅಗ್ರ ಸ್ಥಾನವನ್ನ ಕಾಯ್ದುಕೊಂಡಿದ್ದಾರೆ. ಬ್ರ್ಯಾಂಡ್ ಫೈನಾನ್ಸ್ ಸಂಕಲಿಸಿದ ಬ್ರ್ಯಾಂಡ್ ಗಾರ್ಡಿಯನ್ಶಿಪ್ ಇಂಡೆಕ್ಸ್ 2024ರಲ್ಲಿ ಅಂಬಾನಿ ಈ ಶ್ರೇಣಿಯನ್ನ ಪಡೆದಿದ್ದಾರೆ. 2023 ಅಂದ್ರೆ ಕಳೆದ ವರ್ಷ ಅವರು ವಿಶ್ವದ 2ನೇ ಸ್ಥಾನದಲ್ಲೇ ಇದ್ರು. ನೆಕ್ಸ್ಟ್, ಯಾವ ರಾಜ್ಯ ಸರ್ಕಾರ ಮುಖ್ಯಮಂತ್ರಿ ವಯೋಶ್ರೀ ಯೋಜನೆಯನ್ನು ಪ್ರಾರಂಭಿಸಲು ನಿರ್ಧರಿಸಿದೆ? ಇಂಪಾರ್ಟೆಂಟ್ ಕ್ವಶನ್. ಸರಿಯಾದ ಉತ್ತರ ಮಹಾರಾಷ್ಟ್ರ. ಮಹಾರಾಷ್ಟ್ರ ಸರ್ಕಾರ ಮಹಾರಾಷ್ಟ್ರದ ಮುಖ್ಯಮಂತ್ರಿ ವಯೋಶ್ರೀ ಯೋಜನೆಯನ್ನ ಪ್ರಾರಂಭಿಸಲು ನಿರ್ಧರಿಸಿದೆ. ಯಾವುದೇ ದೈಹಿಕ ಅಥವಾ ಮಾನಸಿಕ ಅಸಾಮರ್ಥ್ಯದಿಂದ ಬಳಲುತ್ತಿರುವವರಿಗೆ 15 ಲಕ್ಷ ಹಿರಿಯ ನಾಗರಿಕರಿಗೆ ಈ ಒಂದು ಯೋಜನೆ ಕಾರ್ಯಕ್ರಮದ ಪ್ರಯೋಜನ ಸಿಗುತ್ತೆ ಅಂತ ಹೇಳಲಾಗ್ತಾ ಇದೆ. ಏನಪ್ಪ ಯೋಜನೆ ಅಂದ್ರೆ 65 ವರ್ಷ ಮೇಲ್ಪಟ್ಟ ಹಿರಿಯ ನಾಗರಿಕರನ್ನ ತಪಾಸಣೆ ಮಾಡಲಾಗುತ್ತೆ. ಜೊತೆಗೆ ಅರ್ಹತೆ ಕಂಡು ಬಂದ್ರೆ ಅವರಿಗೆ 3,000 ರೂಪಾಯಿ ಹಣವನ್ನು ನೀಡಲಾಗುತ್ತೆ. 480 ಕೋಟಿ ರೂಪಾಯಿ ವೆಚ್ಚದಲ್ಲಿ ಎಲ್ಲಾ ಜಿಲ್ಲೆಗಳಲ್ಲಿ ಈ ಯೋಜನೆಯನ್ನ ಜಾರಿಗೆ ತರಲಾಗ್ತಾ ಇದೆ. ವೆರಿ ಇಂಪಾರ್ಟೆಂಟ್, ನೆನಪಲ್ಲಿ ಇಟ್ಕೊಂಡ್ರಿ. ಮುಖ್ಯಮಂತ್ರಿ ವಯೋಶ್ರೀ ಯೋಜನೆ ನೆರೆಯ ಮಹಾರಾಷ್ಟ್ರದಲ್ಲಿ ಪ್ರಾರಂಭ ಆಗಿದೆ. ವರ್ಷದ ಅತ್ಯುತ್ತಮ ವ್ಯಾಪಾರ ಮಹಿಳೆ 2023 ಈ ಪ್ರಶಸ್ತಿಯನ್ನ ಕೆಳಗಿನ ಯಾರು ಪಡೆದಿದ್ದಾರೆ? ಸರಿಯಾದ ಉತ್ತರ ಸಿ. ಡಾಕ್ಟರ್ ಬೀನಾ ಮೋದಿ. ಮೋದಿ ಎಂಟರ್ಪ್ರೈಸಸ್ ನ ಖ್ಯಾತ ಅಧ್ಯಕ್ಷೆ ಡಾಕ್ಟರ್ ಬೀನಾ ಮೋದಿ ಅವರಿಗೆ ಪ್ರತಿಷ್ಠಿತ 2023ನೇ ಸಾಲಿನ ವರ್ಷದ ಅತ್ಯುತ್ತಮ ಉದ್ಯಮಿ ಮಹಿಳೆ ಪ್ರಶಸ್ತಿಯನ್ನು ನೀಡಿ ಗೌರವಿಸಲಾಗಿದೆ. ಇಂಡೋ ಅಮೆರಿಕನ್ ಚೇಂಬರ್ ಆಫ್ ಕಾಮರ್ಸ್ ಆಯೋಜನೆ ಮಾಡಿದಂತ ವಿಶೇಷ ಸಮ್ಮೇಳನದಲ್ಲಿ ಭಾರತದ ರಕ್ಷಣಾ ಸಚಿವರಾದ ರಾಜನಾಥ್ ಸಿಂಗ್ ಅವರು ನೀಡಿದಂತ ಗೌರವ ಉದ್ಯಮಕ್ಕೆ ಅವರ ಅಸಾಧಾರಣ ನಾಯಕತ್ವ ಮತ್ತು ಕೊಡುಗೆಯ ಬಗ್ಗೆ ಒತ್ತಿ ಹೇಳುತ್ತೆ. ಭಾರತ ಅಮೆರಿಕ ಸಂಬಂಧಗಳನ್ನ ಬಲಪಡಿಸುವ ಉದ್ದೇಶದಿಂದ ನಡೆದಂತ ಸಮ್ಮೇಳನದಲ್ಲಿ ಬೀನಾ ಮೋದಿ ಅವರ ಅತ್ಯುತ್ತಮ ಕೊಡುಗೆಗಳನ್ನ ಕೊಂಡಾಡಿ ಈ ಪ್ರಶಸ್ತಿಯನ್ನ ಅವರಿಗೆ ನೀಡಲಾಗಿದೆ. 242 ಅಡಿ ಎತ್ತರದ ಆದಿಯೋಗಿ ಶಿವನ ಪ್ರತಿಮೆಯನ್ನು ಯಾವ ವಿಮಾನ ನಿಲ್ದಾಣ ಬಳಿ ಸ್ಥಾಪಿಸಲಾಗುವುದು? ಪ್ರಶ್ನೆಗೆ ಸರಿಯಾದ ಉತ್ತರ ಜೇವರ್ ವಿಮಾನ ನಿಲ್ದಾಣ. ಪಶ್ಚಿಮ ಉತ್ತರ ಪ್ರದೇಶದ ಜೇವರ್ ನಲ್ಲಿ ಮುಂಬರುವ ನೋಯ್ಡಾ ಅಂತಾರಾಷ್ಟ್ರೀಯ ವಿಮಾನದ ಬಳಿ 242 ಅಡಿ ಎತ್ತರದ ಆದಿಯೋಗಿ ಶಿವನ ಪ್ರತಿಮೆಯನ್ನು ಸ್ಥಾಪಿಸಲು ನಾಗರಿಕ ವಿಮಾನಯಾನ ಸಚಿವಾಲಯ ತಾತ್ವಿಕ ಅನುಮೋದನೆಯನ್ನು ನೀಡಿದೆ. ಈ ಮಹತ್ವದ ನಿರ್ಧಾರವು ಈಶಾ ಫೌಂಡೇಶನ್ಗೆ ಈ ಆಧ್ಯಾತ್ಮಿಕ ಮೈಲಿಗಲ್ಲು ಸ್ಥಾಪನೆಗೆ ದಾರಿ ಮಾಡಿಕೊಡುತ್ತೆ. ಸದ್ಗುರು ಜಗ್ಗಿ ವಾಸುದೇವ್ ನೇತೃತ್ವದ ಈಶಾ ಫೌಂಡೇಶನ್ ಯೋಗ, ಪರಿಸರ ಸಂರಕ್ಷಣೆ ಮತ್ತು ಸಾಮಾಜಿಕ ಕಲ್ಯಾಣದ ಕಡೆಗೆ ತನ್ನ ಬದ್ಧತೆಗೆ ಹೆಸರುವಾಸಿಯಾಗಿದೆ. ಇತ್ತೀಚೆಗೆ ನಿಧನರಾದಂತ ಹಾಗೆ ಹಿಂಗೋಮ್ ಅವರು ಯಾವ ದೇಶದ ಅಧ್ಯಕ್ಷರಾಗಿದ್ದರು? ಸರಿಯಾದ ಉತ್ತರ ನಮೀಬಿಯಾ. ನಮೀಬಿಯಾದ ಅಧ್ಯಕ್ಷರಾಗಿದ್ದಂತ ಹಾಗೆ ಹಿಂಗೋಬ್ ಅವರು ಕ್ಯಾನ್ಸರ್ ಚಿಕಿತ್ಸೆಯನ್ನ ಪಡ್ಕೋತಾ ಇದ್ರು.
ಈ ಒಂದು 82ನೇ ವಯಸ್ಸಿನಲ್ಲಿ, ತಮ್ಮ 82ನೇ ವಯಸ್ಸಿನಲ್ಲಿ ಅವರು ಚಿಕಿತ್ಸೆ ಫಲಕಾರಿಯಾಗದೆ ನಿಧನರಾಗಿದ್ದಾರೆ. ಸ್ವಾತಂತ್ರ್ಯದ ನಂತರ ಮೊದಲ ಪ್ರಧಾನಮಂತ್ರಿ ಮತ್ತು 2014ರಲ್ಲಿ ನಮೀಬಿಯಾದ 3ನೇ ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ರು. 2019ರಲ್ಲಿ ಮರು ಆಯ್ಕೆಯಾಗಿದ್ರು ಅಧ್ಯಕ್ಷ ಸ್ಥಾನಕ್ಕೆ. ದಕ್ಷಿಣ ಆಫ್ರಿಕಾದಿಂದ ಸ್ವಾತಂತ್ರ್ಯದ ನಂತರ ಪ್ರಮುಖ ವ್ಯಕ್ತಿಯಾಗಿ ನಮೀಬಿಯಾ ದೇಶದ ಅಧ್ಯಕ್ಷ ಸ್ಥಾನವನ್ನ ವಹಿಸಿಕೊಂಡು ದೀರ್ಘ ಸೇವೆಯನ್ನು ಸಲ್ಲಿಸಿದಂತಹ ಪ್ರಧಾನಮಂತ್ರಿ ಆಗಿ ಕೆಲಸವನ್ನ ಮಾಡಿದ್ರು. ನಂತರ ಅಧ್ಯಕ್ಷರಾಗಿ ಕೂಡ ಕೆಲಸವನ್ನ ಮಾಡಿದ್ರು. ಅವರ ನಿಧನ ನಂತರ ನಮೀಬಿಯಾದ ರಾಜಕೀಯ ಇತಿಹಾಸದಲ್ಲಿ ಮಹತ್ವದ ಯುಗ ಅಂತ್ಯವಾಗಿದೆ ಅಂತ ವಿಶ್ಲೇಷಣೆ ಮಾಡಲಾಗ್ತಾ ಇದೆ. ಇತ್ತೀಚೆಗೆ ಸುದ್ದಿಯಲ್ಲಿ ಕಂಡು ಬಂದಂತ ಮೇರಾ ಗಾಂವ್ ಮೇರಿ ಧರೋಹರ್ ಕಾರ್ಯಕ್ರಮ ಯಾವ ಸಚಿವಾಲಯದ ಅಡಿಯಲ್ಲಿ ಬರುತ್ತೆ? ಪ್ರಶ್ನೆಗೆ ಸರಿಯಾದ ಉತ್ತರ ಸಂಸ್ಕೃತಿ ಸಚಿವಾಲಯ. ಸಂಸ್ಕೃತಿ ಸಚಿವಾಲಯವು ಪ್ರಾರಂಭಿಸಿದ ಮೇರಾ ಗಾಂವ್ ಮೇರಿ ಧರೋಹರ್ ಕಾರ್ಯಕ್ರಮ 29 ರಾಜ್ಯ ಮತ್ತು 7 ಕೇಂದ್ರಾಡಳಿತ ಪ್ರದೇಶಗಳನ್ನು ಒಳಗೊಂಡಿರುವ ಭಾರತದ 6.5 ಲಕ್ಷ ಹಳ್ಳಿಗಳಲ್ಲಿ ಸಾಂಸ್ಕೃತಿಕವಾಗಿ ನಕ್ಷೆ ಮಾಡುವ ಗುರಿಯನ್ನ ಹೊಂದಿದೆ. ಜುಲೈ 27, 2023ರಂದು ರಾಷ್ಟ್ರೀಯ ಮಿಷನ್ ಆನ್ ಕಲ್ಚರಲ್ ಮ್ಯಾಪಿಂಗ್ ಅಡಿಯಲ್ಲಿ ಈ ಕಾರ್ಯಕ್ರಮವನ್ನು ಪ್ರಾರಂಭಿಸಲಾಗಿದ್ದು, ಇದು ಕಲೆ ಮತ್ತು ಕರಕುಶಲಗಳಲ್ಲಿ ಐತಿಹಾಸಿಕ ಮತ್ತು ಪರಿಸರ ಅಂಶಗಳವರೆಗೆ 7 ವಿಭಾಗಗಳ ಮಾಹಿತಿಯನ್ನ ಸಂಗ್ರಹ ಮಾಡುತ್ತೆ. ಏಷ್ಯನ್ ಡೆವಲಪ್ಮೆಂಟ್ ಬ್ಯಾಂಕ್ ನಿಂದ ಭಾರತಕ್ಕೆ ಹೊಸ ದೇಶದ ನಿರ್ದೇಶಕರಾಗಿ ಯಾರು ನೇಮಕಗೊಂಡಿದ್ದಾರೆ? ಇಂಪಾರ್ಟೆಂಟ್ ಕ್ವಶನ್ ಇದು. ಅಂತಾರಾಷ್ಟ್ರೀಯ ಪ್ರಚಲಿತ ವಿದ್ಯಮಾನ. ಸರಿಯಾದ ಉತ್ತರ ಮಿಯೋ ಒಕಾ. ಟೇಕೋ ಕೊನೇಶಿಯಾ ನಂತರ ಏಷ್ಯನ್ ಡೆವಲಪ್ಮೆಂಟ್ ಬ್ಯಾಂಕ್ ನಿಂದ ಮಿಯೋ ಒಕಾ ಅವರನ್ನ ಭಾರತದ ಹೊಸ ನ್ಯೂ ಡೆವಲಪ್ಮೆಂಟ್ ಬ್ಯಾಂಕ್ ಇದರ ನಿರ್ದೇಶಕರನ್ನಾಗಿ ನೇಮಕ ಮಾಡಲಾಗಿದೆ. ಎಡಿಬಿ ಒಕಾ ಅವರ ನೇಮಕಾತಿಯೊಂದಿಗೆ 18 ವರ್ಷಗಳ ಅನುಭವವನ್ನು ಒಳಗೊಂಡಂತೆ ಸುಮಾರು 3 ದಶಕಗಳ ಅನುಭವದೊಂದಿಗೆ ಭಾರತದ ಅಭಿವೃದ್ಧಿ ಗುರಿಗಳು ಮತ್ತು ಆರ್ಥಿಕ ಬೆಳವಣಿಗೆಯನ್ನು ಬೆಂಬಲಿಸುವ ಎಡಿಬಿಯ ಬದ್ಧತೆಗಳನ್ನ ಪ್ರತಿಬಿಂಬಿಸ್ತಾ ಇದ್ದಾರೆ. ಅಂದ ಹಾಗೆ ಈ ಎಡಿಬಿ ಏಷ್ಯನ್ ಡೆವಲಪ್ಮೆಂಟ್ ಬ್ಯಾಂಕ್ 19 ಡಿಸೆಂಬರ್ 1966ರಂದು ಸ್ಥಾಪನೆ ಮಾಡಿದಂತ ಪ್ರಾದೇಶಿಕ ಅಭಿವೃದ್ಧಿ ಬ್ಯಾಂಕ್ ಆಗಿದ್ದು, ಫಿಲಿಪೈನ್ಸ್ ನಲ್ಲಿ ಇದರ ಕೇಂದ್ರ ಕಚೇರಿಯನ್ನು ನಾವು ನೋಡಬಹುದಾಗಿದೆ. ಭಾರತ ಮತ್ತು ಕುವೈತ್ ನಡುವೆ ಫಿಫಾ ವಿಶ್ವಕಪ್ ಅರ್ಹತಾ ಪಂದ್ಯವನ್ನು ಯಾವ ಭಾರತೀಯ ನಗರ ಆಯೋಜನೆ ಮಾಡುತ್ತೆ? ಕರ್ನಾಟಕ, ಕೇರಳ, ತೆಲಂಗಾಣ, ಮಹಾರಾಷ್ಟ್ರ. ರಾಷ್ಟ್ರೀಯ ಪ್ರಚಲಿತ ವಿದ್ಯಮಾನದಲ್ಲಿ ಇದು ಕೂಡ ಒಂದು. ಸರಿಯಾದ ಉತ್ತರ ತೆಲಂಗಾಣ. ತೆಲಂಗಾಣ ಫುಟ್ಬಾಲ್ ಅಸೋಸಿಯೇಷನ್ ಹೈದರಾಬಾದ್ನಲ್ಲಿ, ತನ್ನ ರಾಜಧಾನಿಯಾದ ಹೈದರಾಬಾದ್ನಲ್ಲಿ ಭಾರತ ಮತ್ತು ಕುವೈತ್ ನಡುವೆ ಫಿಫಾ ವಿಶ್ವಕಪ್ನ ಅರ್ಹತಾ ಪಂದ್ಯವನ್ನು ಆಯೋಜಿಸಲು ಅನುಮೋದನೆಯನ್ನು ಪಡೆದುಕೊಂಡಿದೆ. ಅಂತಾರಾಷ್ಟ್ರೀಯ ಫುಟ್ಬಾಲ್ ಪಂದ್ಯಾವಳಿಗಳ ಆಯೋಜನೆಯಲ್ಲಿ ತೆಲಂಗಾಣದ ಈ ಹೆಜ್ಜೆ ಮಹತ್ವದ ಮೈಲಿಗಲ್ಲು ಅಂತ ಬಣ್ಣಿಸಲಾಗ್ತಾ ಇದೆ. ಅಂದಹಾಗೆ ತೆಲಂಗಾಣದ ಮುಖ್ಯಮಂತ್ರಿಗಳು ರೇವಂತ್ ರೆಡ್ಡಿ, ರಾಜ್ಯಪಾಲರು ತಮಿಳಿಸೈ ಸೌಂದರರಾಜನ್ ಮತ್ತು ರಾಜಧಾನಿ ಹೈದರಾಬಾದ್ ಆಗಿದೆ. ಇದಿಷ್ಟು ಇಂದಿನ ಪ್ರಚಲಿತ ವಿದ್ಯಮಾನಗಳು. ಎಲ್ಲ ಮಾಹಿತಿಗಳು ಯೂಸ್ಫುಲ್ ಅನಿಸಿದ್ರೆ ಈ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಸಿಗೋಣ ಮತ್ತೊಂದು ವಿಡಿಯೋದಲ್ಲಿಗೂ ಧನ್ಯವಾದಗಳು.